ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ನವಿಲು ಸಾವು. ನವಿಲೊಂದು ಹಾರುವಾಗ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟಿರುವ ಘಟನೆಯೊಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಚಿತ್ರಯ್ಯನಹಟ್ಟಿ ಬಳಿ ನಡೆದಿದೆ. ಇಂದು ಬೆಳಗಿನ ಜಾವ ಆಹಾರ ಅರಸಿಕೊಂಡು ಬಂದಂತಹ ನವಿಲು ವಿದ್ಯುತ್ ತಂತಿ ತಗುಲಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, ಸ್ಥಳಕ್ಕೆ ವಲಯ ಅರಣ್ಯಾಧಿಕಾರಿ ದರ್ಶನ್ ರಾಜೇಶ್ ಭೇಟಿ ನೀಡಿದ್ದು ಸ್ಥಳ ಮಹಜರುಪಡಿಸಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮೃತಪಟ್ಟಿರುವುದು ಎಂಬುದು ಖಚಿತಪಡಿಸಿದ್ದಾರೆ. ಶವ ಮರಣೋತ್ತರ ಪರೀಕ್ಷೆ ನಡೆಸಿ ನಂತರ ಅರಣ್ಯದಲ್ಲಿ ಮೃತ ನವಿಲು ಮೃತದೇಹವನ್ನು ಶವ ಸಂಸ್ಕಾರ ಮಾಡಲಾಗಿದೆ. ಈ ನವಿಲು ಬೆಳಗಿನ ಜಾವ ಇಲ್ಲಿ ಈ ವಿದ್ಯುತ್ ತಂತಿ ಏನಿದೆ, ವಿದ್ಯುತ್ ತಂತಿ ಮೇಲೆ ಹಿಂಗೆ ಹಾರಾಡಕ್ಕಂತ ಬಂದಾಗ ಕುತ್ಕೊಂಡು ಅದ್ರ ಮೇಲೆ ಇದಾದಾಗ ವಿದ್ಯುತ್ ಸ್ಪರ್ಶ ಆಗಿ ಕೆಳಗೆ ಬಿದ್ದಿರೋದನ್ನ ಸಾರ್ವಜನಿಕರು ನಮಗೆ ಬೆಳಗಿನ ಜಾವ ಒಂದು. ಸರ್, ಈ ಏರಿಯಾದಲ್ಲಿ ಟೋಟಲ್ ಎಷ್ಟಾಗಿದೆ ಸರ್? ಇವು ನವಿಲುಗಳು ಎಷ್ಟಿದ್ದಾವೆ? ನವಿಲುಗಳ ಸಂಖ್ಯೆ ಈಗಾಗಲೇ ಸಾಕಷ್ಟಿದೆ. ಎಲ್ಲಿ ನೋಡಿದ್ರು ನವಿಲು ಕಾಣ್ತಿರ್ತವೆ. ಇದ್ರ ಬಗ್ಗೆ ಎಲ್ಲ ಇಲಾಖೆಯಿಂದನೂ ನಾವು ಜಾಗೃತಿ ಮೂಡಿಸ್ತಿರ್ತೀವಿ. ವನ್ಯಜೀವಿಗಳನ್ನ ಯಾವ ಥರ ರಕ್ಷಣೆ ಮಾಡಬೇಕು, ಅವ್ರು ರಕ್ಷಣೆ ಮಾಡಿದ್ರೆ ಅದರಿಂದ ನಮಗೆಲ್ಲ ಏನೆಲ್ಲ ಲಾಭಗಳಿದ್ದಾವೆ, ಪರಿಸರಕ್ಕೆ ಏನೆಲ್ಲ ಲಾಭ ಇದೆ ಅನ್ನೋದೆಲ್ಲ ಹೇಳ್ತಾ ಇರ್ತೀವಿ. ಅದೇ ಮುಖಾಂತರ ಸಾರ್ವಜನಿಕರು ಸಹ ಕೈ ಜೋಡಿಸಿ ಉತ್ತಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ನಾವು. ಸರ್, ಈಗ ಈ ಹಿಂದೆ ಏನು ನಡೆದಿದ್ವು ಈ ಥರ ಘಟನೆಗಳು? ಈ ಹಿಂದೆ ಈ ಥರ ಸಾಕಷ್ಟು ಘಟನೆಗಳು ನಡೆದಿದ್ದಾವೆ. ಅವನ್ನ ಇಲಾಖೆ ನಿಯಮಾನುಸಾರ ನಾವು ಏನಿದೆ ಆ ಥರ ದಹನ ಕ್ರಿಯೆನ ವ್ಯವಸ್ಥೆ ಮಾಡಿ ಇಲಾಖೆ ನಿಯಮಾನುಸಾರ ಕ್ರಮ ಕೈಗೊಂತ ಇದ್ದೀವಿ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಚಳ್ಳಕೆರೆ. ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ, ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆ್ಯಪಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ. ಈ ಕನ್ನಡ ಜನಶ್ರೀ ಆ್ಯಪಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು. ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಶ್ರೀ ಆ್ಯಪನ್ನು ಡೌನ್ಲೋಡ್ ಮಾಡಿ.